ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳನ್ನು ಆಳವಾಗಿ ಅಧ್ಯಯನ ಮಾಡಲಾಗುತ್ತದೆ. ಇದರ ಪ್ರಕಾರ ಪ್ರತಿಯೊಂದು ಕನಸಿಗೂ ಒಂದೊಂದು ಅರ್ಥವಿದೆ ಮತ್ತು ಕನಸು ಭವಿಷ್ಯದ ಕನ್ನಡಿಯಾಗಿದೆ. ಭವಿಷ್ಯದ ಘಟನೆಗಳ ಬಗ್ಗೆ ಕನಸುಗಳು ಮುನ್ನೆಚ್ಚರಿಕೆ ನೀಡುತ್ತವೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಕನಸಿನಲ್ಲಿ ನಾವು ಕಾಣುವ ಕೆಲವು ವಿಚಿತ್ರ ಘಟನೆಗಳು ನಮ್ಮನ್ನು ಗೊಂದಲಕ್ಕೆ ದೂಡಬಹುದು. ಈ ವಿಷಯಗಳನ್ನು ನಮ್ಮ ಕನಸಿನಲ್ಲಿ ಕಂಡರೆ ಚಿಂತೆ ಕಾಡಬಹುದು. ಆದರೆ ಇವುಗಳಲ್ಲಿ ಕೆಲವು ಶುಭ ಫಲ ನೀಡಿದರೆ ಇನ್ನೂ ಕೆಲವು ಅಶುಭ ಫಲ ನೀಡುತ್ತವೆ. ಆದರೆ ಅಂತಹ ಕನಸುಗಳು ನಮ್ಮನ್ನು ಭಯಪಡಿಸುವುದು ಸುಳ್ಳಲ್ಲ. ಅಂತಹ ಕನಸುಗಳ ಅರ್ಥಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನಸಿನಲ್ಲಿ ತಾನೇ ಬೆತ್ತಲಾದಂತೆ ಕನಸು ಬಿದ್ದಿದೆ ಎಂದಾದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ನೀವು ಪೂರ್ಣ ತಯಾರಾಗಿಲ್ಲ ಎಂದು, ಅಥವಾ ನಿಮಗೊಂದು ಹೊಸ ಜೀವನದ ಆರಂಭ ಹಾಗೂ ಸಿಗಲಿರುವ ಸ್ವಾತಂತ್ರ್ಯದ ಸೂಚನೆ. ಕನಸಿನಲ್ಲಿ ಬೆತ್ತಲಾದ ಮೇಲೆ ಏನು ಮಾಡುತ್ತೀರಿ ಎಂಬುದಕ್ಕೆ ಅನುಗುಣವಾಗಿ ಅರ್ಥ ಬದಲಾಗುತ್ತದೆ. ಒಂದು ಕನಸಿನಲ್ಲಿ ಹಂದಿಮಾಂಸವನ್ನು ತಿನ್ನುವುದು ಸೇರಿದ್ದರೆ ಅದು ಚಿಂತೆ ಮತ್ತು ಸಮಸ್ಯೆಗಳಿಂದ ಸುತ್ತುವರೆದಿರುವ ಸಂಕೇತವಾಗಿರಬಹುದು. ಕೆಲವೊಮ್ಮೆ ಇದು ಅಕ್ರಮ ಅಥವಾ ಅನೈತಿಕ ಮೂಲಗಳಿಂದ ಹಣವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಮುತ್ತೈದೆ, ದೇವತೆಗಳು, ವಿವಾಹಿತ ಪುರುಷರನ್ನು ಕಂಡರೆ ಅದು ನಿಮಗೆ ಬಹಳ ಶುಭ ಸಂಕೇತ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತದೆ ಎಂದು ಅರ್ಥ. ನೀವು ವಿವಾಹಿತರಾಗಿದ್ದರೆ ಕನಸಿನಲ್ಲಿ ಮುತ್ತು ಹವಳಗಳನ್ನ ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೆಣ್ಣು ಮಗು ಜನಿಸುತ್ತದೆ ಎಂದು ಕನಸಿನ ಮುಖಾಂತರ ಸೂಚನೆ ನೀಡುತ್ತದೆ. ಕನಸಿನಲ್ಲಿ ಸಂತೆಯನ್ನು ಅಥವಾ ಸಂತೆಗೆ ಹೋಗಿ ವಸ್ತುಗಳನ್ನು ಕೊಂಡಂತೆ ಕಂಡರೆ ನಿಮ್ಮ ದರಿದ್ರತನವು ಹೋಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಪೊರಕೆಯಲ್ಲಿ ಗುಡಿಸುವುದು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ನಕಾರಾತ್ಮಕ ಆಲೋಚನೆಗಳ ಶುದ್ಧೀಕರಣವನ್ನು ಸೂಚಿಸುತ್ತದೆ. ನಿಮ್ಮ ಜೀವನದಿಂದ ನಕಾರಾತ್ಮಕ ಆಲೋಚನೆಗಳನ್ನು ದೂರಲಾಗಿದೆ. ಕನಸಿನಲ್ಲಿ ನವಿಲನ್ನು ನೋಡಿದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಲಿದೆ. ನೀವು ಊಹಿಸದ ಯಶಸ್ಸು ನಿಮಗೆ ಸಿಗಲಿದೆ ಎಂದರ್ಥ. ಕನಸಿನಲ್ಲಿ ಬಿಳಿ ನವಿಲನ್ನು ಮಾತ್ರ ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ನೆನಪಿಡಬೇಕು. ಶನಿದೇವನು ನವಿಲಿನ ಮೇಲೆ ಕುಳಿತಿರುವುದನ್ನು ನೋಡಿದರೆ ಆ ವ್ಯಕ್ತಿಗೆ ಶೀಘ್ರದಲ್ಲೇ ಸಾಕಷ್ಟು ಹಣ ಗಳಿಸಲಿದ್ದಾನೆ ಎಂದರ್ಥ. ಪೊರಕೆಯನ್ನು ಖರೀದಿಸುವ ಕನಸು ಕೂಡ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಕನಸು ಕಂಡರೆ ನೀವು ಸಂಪತ್ತನ್ನು ಗಳಿಸುತ್ತೀರಿ ಎಂದರ್ಥ. ಈ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ರೀತಿ ಕನಸು ಬಿದ್ದರೆ ಇದು ಶುಭ ಸೂಚಕವಾಗಿದೆ. ಒಂಟಿ ಹುಡುಗಿ ಕನಸಿನಲ್ಲಿ ಹಂದಿಯನ್ನು ಕೊಲ್ಲುವುದು ಅಥವಾ ಕೊಲ್ಲುವುದನ್ನು ನೋಡುವುದು ಕೆಟ್ಟ ಕನಸಾಗಿರುತ್ತದೆ. ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸುವುದನ್ನು ಮತ್ತು ಸರಿಯಾದ ತತ್ವಗಳು ಮತ್ತು ಮೌಲ್ಯಗಳಿಗೆ ಬದ್ಧವಾಗಿರಬೇಕೆಂಬುದರ ಅರ್ಥವಾಗಿರುತ್ತದೆ. ಕನಸಿನಲ್ಲಿ ಅರಳಿ ಮರ, ಎಕ್ಕದ ಗಿಡ, ತೆಂಗಿನ ಮರ, ಬಿಲ್ವಪತ್ರೆ, ತುಳಸಿ ಸೇರಿದಂತೆ ದೈವ ವೃಕ್ಷಗಳು ಕಂಡುಬಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಕಳೆದು ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಮನಸ್ಸು ತುಂಬಾ ಕಲ್ಪನೆಯಲ್ಲಿ ಮುಳುಗುತ್ತದೆ ನಿಜ. ನಿಮ್ಮ ಕಲ್ಪನಾ ಶಕ್ತಿ ಅಗಾಧವಾಗಿರಬಹುದು. ಆದರೆ ನಿದ್ರಿಸುವಾಗ ನಿಮ್ಮೆದುರು ಅಪರಿಚಿತ ಮುಖಗಳು ಎದುರು ಬರುತ್ತಿವೆ ಎಂದರೆ ಆ ಮುಖಗಳು ನಿಮ್ಮ ಕನಸಿನಲ್ಲಿ ಮತ್ತೆ ಮತ್ತೆ ಕಂಡರೆ ನೀವು ಪೂರ್ವ ಜನ್ಮವನ್ನು ಕಿಟಕಿ ತೆರೆದು ನೋಡುತ್ತಿರಬಹುದು. ಅಲ್ಲಿ ನಿಮ್ಮೊಂದಿಗಿದ್ದ ಜೀವಗಳೇ ಕನಸಿನಲ್ಲಿ ಕಾಣುತ್ತಿರಬಹುದು ಎಂದು ಅರ್ಥ. ಕನಸಿನಲ್ಲಿ ಪೊರಕೆಯನ್ನು ಮಾರಾಟ ಮಾಡುವುದನ್ನು ಕಂಡರೆ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಕನಸು ಬಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತೀರಿ ಎಂದರ್ಥ. ಆದ್ದರಿಂದ ನೀವು ಹಣವನ್ನು ಎಚ್ಚರಿಕೆಯಿಂದ ಮತ್ತು ಅಗತ್ಯವಿದ್ದಾಗ ಮಾತ್ರ ಬಳಸಬೇಕು. ನೆನಪಿರಲಿ, ಕನಸಿನಲ್ಲಿ ಗಿಳಿಯನ್ನು ನೋಡುವುದು ಒಳ್ಳೆಯ ಸುದ್ದಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಒಂದು ಜೋಡಿ ಗಿಳಿಗಳನ್ನು ನೋಡುವುದು ಎಂದರೆ ಮನೆಗೆ ಹೊಸ ಅತಿಥಿ ಆಗಮಿಸಲಿದ್ದಾರೆ ಎಂದರ್ಥ. ಜೋಡಿ ಗಿಳಿಗಳನ್ನು ನೋಡಿದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ.
ಕನಸಿನಲ್ಲಿ ದಾಳಿಂಬೆ ಬಣ್ಣದ ಓಕುಳಿ, ಕೆಂಪು ಹೂವು ಅಥವಾ ಕೆಂಪು ಬಣ್ಣದ ಸೀರೆ ಧರಿಸಿದ ಮಹಿಳೆಯು ಬಂದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿದೆ ಎಂದರ್ಥ. ಇಂಥ ಕನಸು ಸಂತೋಷ ಮತ್ತು ಶ್ರೀಮಂತಿಕೆಯನ್ನು ಸೂಚಿಸುತ್ತದೆ. ಯಾರೋ ನಿಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿರುವ ಹಾಗೂ ನೀವು ಏದುಸಿರು ಬಿಡುತ್ತಾ ಓಡುತ್ತಿದ್ದೀರಿ ಎಂಬಂತೆ ಕನಸು ಬಿದ್ದರೆ ಸವಾಲೊಂದು ನಿಮ್ಮ ಮುಂದಿದೆ ಎಂಬುದರ ಸೂಚನೆ. ನೀವು ಕನಸಿನಲ್ಲಿ ನವಗ್ರಹಗಳ ದರ್ಶನವನ್ನು ಮಾಡಿದರೆ ಧನ ಲಾಭವಾಗುತ್ತದೆ, ಸಂಕಷ್ಟವು ದೂರವಾಗುತ್ತದೆ, ಬಾಳಿನಲ್ಲಿ ಹೊಸ ಚೇತರಿಕೆ ನಿಮ್ಮದಾಗುತ್ತದೆ ಎಂದು ಸೂಚನೆಯನ್ನು ನೀಡುತ್ತದೆ. ಕನಸಿನಲ್ಲಿ ಹಂದಿಯು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಹೆಣ್ಣು ಮಕ್ಕಳು ನೋಡಿದರೆ ಅವಳ ಜೀವನದಲ್ಲಿ ಅವಳ ಬಗ್ಗೆ ಅಸೂಯೆ ಪಟ್ಟ ಅಥವಾ ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಅವಳಿಗೆ ಹಾನಿ ಮಾಡುವ ಕೆಲಸ ಮಾಡುವ ಜನರಿದ್ದಾರೆ ಎಂದು ಇದು ಸೂಚಿಸುತ್ತದೆ. ಕನಸಿನಲ್ಲಿ 1-2 ಬಾರಿಯಾದರೆ ಹೋಗಲಿ ಎಂದು ಬಿಟ್ಟು ಬಿಡಿ. ಆದರೆ ಪದೇ ಪದೇ ಕೆಲ ವಿಚಿತ್ರ ಘಟನೆಗಳು, ನಿಮಗೆ ಬದುಕಿನಲ್ಲಿ ಕಂಡು ಕೇಳಿರದ ವಿಚಾರಗಳು ಕನಸಿನಲ್ಲಿ ಕಾಣಿಸುತ್ತಿವೆ ಎಂದರೆ ಅದು ಕೂಡ ನಿಮ್ಮ ಪೂರ್ವ ಜನ್ಮದ ಸ್ಮರಣೆಯಾಗಿದೆ. ಘಟನೆಯು ನಿಮ್ಮ ಜೀವನದಲ್ಲಿ ನಡೆದು ಬಿಟ್ಟಿದೆ. ಹಾಗಾಗಿಯೇ ನೀವೆಷ್ಟು ಬಾರಿ ಕಂಡರೂ ಆ ಕನಸು ಅದೇ ರೀತಿ ಇರುತ್ತದೆ. ನೀಲಕಂಠ ಪಕ್ಷಿಯನ್ನು ಕನಸಿನಲ್ಲಿ ಕಾಣುವುದು ಶುಭ ಸೂಚಕ. ಕನಸಿನಲ್ಲಿ ನೀಲಿ ಹಕ್ಕಿಯನ್ನು ನೋಡುವುದು ಒಂಟಿಯಾಗಿ ಇರುವವರಿಗೆ ಮಂಗಳಕರ ಸಂಕೇತವಾಗಿದೆ. ಇದರರ್ಥ ಒಂಟಿಯಾಗಿ ಇರುವವರು ಶೀಘ್ರದಲ್ಲೇ ಜೀವನ ಸಂಗಾತಿಯನ್ನು ಪಡೆಯಲಿದ್ದಾರೆ ಎಂದರ್ಥ. ಕನಸಿನಲ್ಲಿ ಪೊರಕೆಯಿಂದ ಗುಡಿಸುತ್ತಿರುವುದನ್ನು ನೀವು ನೋಡಿದರೆ ಈ ಕನಸು ನಿಮ್ಮ ಕಠಿಣ ಪರಿಶ್ರಮವನ್ನು ಸ್ಪಷ್ಟಪಡಿಸುತ್ತದೆ. ನೀವು ತುಂಬಾ ಶ್ರಮಜೀವಿ ಮತ್ತು ಕಠಿಣ ಪರಿಶ್ರಮವು ಯಶಸ್ಸಿನ ಅಡಿಪಾಯ ಎಂದು ನಿಮಗೆ ತಿಳಿದಿದೆ. ಆದ್ದರಿಂದ ಈ ಕನಸು ನಿಮ್ಮ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಕನಸಿನಲ್ಲಿ ಕಳಶ ಅಥವಾ ಪಾತ್ರೆಯ ತುಂಬ ಹಾಲು ಅಥವಾ ಮೊಸರು ಕಾಣಿಸಿಕೊಂಡಲ್ಲಿ ನಿಮ್ಮ ಕೆಲಸದಲ್ಲಿ ಭಾರಿ ಯಶಸ್ಸು ಪಡೆಯಲಿದ್ದೀರಿ ಎಂದರ್ಥ. ತಡವಾಗಿ ಹೊರಟು ಯಾವುದೋ ಮೀಟಿಂಗು, ವಿಮಾನ, ಬಸ್ಸು ಮಿಸ್ ಆದಂತೆ ಕನಸು ಕೆಲವೊಮ್ಮೆ ಬೀಳುತ್ತದೆ. ಯಾವುದೋ ಮುಖ್ಯವಾದ ಕೆಲಸಕ್ಕೆ ನೀವು ಹೊರಡುವ ಮೊದಲಿನ ದಿನ ಹೀಗೆ ಬೀಳುವುದು ಹೆಚ್ಚು. ಯಾಕೆಂದರೆ ಬೇಗ ಹೊರಡಬೇಕು ಎಂಬುದನ್ನು ಹೆಚ್ಚು ಯೋಚನೆ ಮಾಡಿ ಮಲಗಿರುವುದರಿಂದ. ಎಚ್ಚರವಾಗದೆ ತಡವಾಗಿ ಎದ್ದರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿರುತ್ತದೆ. ವಿವಾಹಿತ ಮಹಿಳೆ ತನ್ನ ಕನಸಿನಲ್ಲಿ ಹಂದಿಯನ್ನು ನೋಡಿದರೆ ಇದು ಅವಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಮತ್ತು ಅವಳ ವೈವಾಹಿಕ ಸಂಬಂಧದಲ್ಲಿ ಸಂತೋಷದ ಹೆಚ್ಚಳವನ್ನು ಪ್ರತಿಬಿಂಬಿಸುತ್ತದೆ. ಕನಸಿನಲ್ಲಿ ಹಂದಿಯ ಜೊತೆ ತನ್ನ ಹಾಸಿಗೆಯಲ್ಲಿ ಇದ್ದಿರುವ ಹಾಗೆ ಕನಸು ಕಂಡರೆ ಇದು ಅನೈತಿಕ ಸಂಬಂಧದ ಸೂಚನೆಯಾಗಿರುತ್ತದೆ. ಇದು ವಿವಾಹಿತ ಮಹಿಳೆಯ ಭವಿಷ್ಯಕ್ಕೆ ಧಕ್ಕೆ ತರುವಂತಹ ಕನಸಾಗಿರುತ್ತದೆ. ಈ ಕನಸು ವಿಚ್ಛೇದನದ ಸಾಧ್ಯತೆಯ ಬಗ್ಗೆ ಎಚ್ಚರಿಸಬಹುದು. ಬಿಳಿ ಅಥವಾ ಚಿನ್ನದ ಬಣ್ಣದ ಹಾವು ಕನಸಿನಲ್ಲಿ ಬಂದರೆ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿದ್ದಾಳೆ, ಹಣಕಾಸಿನ ಅನುಕೂಲ ಒದಗಿ ಬರುತ್ತದೆ ಎಂಬ ಅರಟವನ್ನು ನೀಡುತ್ತದೆ. ನೀರಿನ ಮೇಲೆ ತೇಲುತ್ತಿರುವ ಹಂಸಗಳು, 2 ಜೋಡಿ ಹಂಸಗಳು ಅಥವಾ ಹಂಸಗಳಿಗೆ ಆಹಾರವನ್ನು ನೀಡುವುದು ಬಹಳ ಮಂಗಳಕರವಾಗಿದೆ. ಅಂತಹ ಕನಸುಗಳು ಮನೆಯಲ್ಲಿ ಕೆಲವು ಮಂಗಳಕರ ಕಾರ್ಯಗಳು ನಡೆಯುವ ಮುನ್ಸೂಚನೆಯಾಗಿದೆ. ಈ ಕನಸುಗಳು ಆರ್ಥಿಕ ಲಾಭವನ್ನು ಸೂಚಿಸುತ್ತವೆ. ಅಂತಹ ಕನಸು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಆದರೆ ಕನಸಿನಲ್ಲಿ ಕಪ್ಪು ಹಂಸ ಅಥವಾ ಸತ್ತ ಹಂಸವನ್ನು ನೋಡುವುದು ತುಂಬಾ ಅಶುಭ. ಕನಸಿನಲ್ಲಿ ರಸ್ತೆಯನ್ನು ಗುಡಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ಯಶಸ್ಸಿನ ಹೊಸ ಎತ್ತರವನ್ನು ತಲುಪುವುದನ್ನು ಸೂಚಿಸುತ್ತದೆ. ನೀವು ಕೆಲಸ ಮಾಡುತ್ತಿರುವ ಚಿತ್ರದಲ್ಲಿ ನೀವು ಕಾಲಕಾಲಕ್ಕೆ ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಒಂದು ದಿನ ನೀವು ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ತಂದೆ ತಾಯಿ, ಪುಟ್ಟ ಮಕ್ಕಳು, ಗರ್ಭಿಣಿಯರು, ಶ್ವೇತ ಬಣ್ಣದ ಕುದುರೆ, ಆನೆಗಳು ಕನಸಿನಲ್ಲಿ ಬಂದರೆ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಕನಸಿನಲ್ಲಿ ಕಪ್ಪು ಹಂದಿಯನ್ನು ನೋಡುವುದು ವ್ಯಕ್ತಿಯ ಸುತ್ತಮುತ್ತಲಿನ ಪರಿಸರದಲ್ಲಿ ಕಷ್ಟಕರವಾದ ಘಟನೆಗಳು ಮತ್ತು ಸವಾಲುಗಳ ಆಕ್ರಮಣವನ್ನು ಸೂಚಿಸುತ್ತದೆ. ನಿಮ್ಮ ದೇಹದಲ್ಲಿ ವಿವರಣೆಗೆ ಸಿಲುಕದ ಗಾಯ, ಕಲೆ,
ಮಚ್ಚೆ ಇಂಥವೇನಾದರೂ ಇದ್ದರೆ ಅವು ಹುಟ್ಟು ಮಚ್ಚೆಗಳೇ ಇರಬಹುದು. ಆದರೆ ವಿಶೇಷವಾಗಿ ಕಾಣುವಷ್ಟು ದೊಡ್ಡವಾಗಿ ಇದ್ದರೆ ಕನಸಿನಲ್ಲಿ ಕೆಲವೊಮ್ಮೆ ನಿಮಗೆ ಇರುವ ಈ ಹುಟ್ಟು ಮಚ್ಚೆಯ ಜಾಗದಲ್ಲೇ ಗಾಯವಾದಂತೆ, ಪೆಟ್ಟಾದಂತೆ, ಯಾರೋ ಹೊಡೆದಂತೆ ಇತ್ಯಾದಿಯಾಗಿ ಕಂಡುಬಂದರೆ ಬಹುಶಃ ಹಿಂದಿನ ಜನ್ಮದಲ್ಲಿ ಹಾಗೆಯೇ ದೇಹದ ಆ ಭಾಗದಲ್ಲಿ ಪೆಟ್ಟಾಗಿರಬೇಕು. ಮತ್ತೆ ಮತ್ತೆ ಈ ಕನಸು ಬೀಳುತ್ತಿದ್ದರೆ ನಿಮ್ಮ ದೇಹಕ್ಕೆ ಆ ಕಲೆ ಹೇಗೆ ಬಂತೆಂಬ ವಿವರ ಸಿಕ್ಕಿತೆಂದೇ ತಿಳಿಯಿರಿ. ಕೊಕ್ಕರೆ ಕನಸು ಕೂಡ ಆರ್ಥಿಕ ಲಾಭಕ್ಕೆ ಸಂಬಂಧಿಸಿದೆ. ನಿಮ್ಮ ಕನಸಿನಲ್ಲಿ ಕೊಕ್ಕರೆಯನ್ನು ಕಂಡರೆ ನೀವು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಲಾಭವನ್ನು ಪಡೆಯುತ್ತೀರಿ ಮತ್ತು ಎಲ್ಲಿಂದಲಾದರೂ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಎಂದರ್ಥ. ಅದಲ್ಲದೆ ಆಕಾಶದಲ್ಲಿ ಹಾರಾಡುವ ಕೊಕ್ಕರೆಗಳು, ಕೊಕ್ಕರೆಗಳಿಗೆ ಆಹಾರ ನೀಡುವುದು ಮತ್ತು ಕೊಕ್ಕರೆಗಳನ್ನು ಜೋಡಿಯಾಗಿ ನೋಡುವುದು ಮಂಗಳಕರವಾಗಿದೆ. ಆದರೆ ಮೀನುಗಾರಿಕೆ ಮಾಡುವಾಗ ಕೊಕ್ಕರೆ ನೋಡುವುದು ಅಥವಾ ಸತ್ತಿರುವ ಕೊಕ್ಕರೆ ನೋಡುವುದು ಅಶುಭ. ಕನಸಿನಲ್ಲಿ ಸುತ್ತಲೂ ಹಸಿರು ಪರಿಸರವನ್ನು ಕಂಡಲ್ಲಿ ಅಥವಾ ಕೃಷಿಕರು ಜಮೀನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದಲ್ಲಿ ಹಣ ಬರುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಎಲ್ಲಿಂದಲೋ ಎತ್ತರದಿಂದ ಬಿದ್ದ ಹಾಗೆ ಕನಸು ಬಿತ್ತೆಂದರೆ ನಿಮಗೆ ಅಭದ್ರತೆಯ ಭಾವ ಕಾಡುತ್ತಿದೆ ಎಂದು ಅರ್ಥ. ವಿವಾಹಿತ ಮಹಿಳೆಗೆ ಕನಸಿನಲ್ಲಿ ಕಪ್ಪು ಹಂದಿಯು ತನ್ನನ್ನು ಅಟ್ಟಿಸಿಕೊಂಡು ಹೋಗುವುದನ್ನು ನೋಡುವುದು ಮತ್ತು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಆ ಮಹಿಳೆಗೆ ಮತ್ತೋರ್ವ ಗಂಡಸಿಂದ ತೊಂದರೆಯಾಗುತ್ತದೆ ಎಂದು ಅರ್ಥ. ಇದು ಅನೈತಿಕ ಸಂಬಂಧದ ಸಹವಾಸದ ಕನಸಾಗಿರುತ್ತದೆ. ಒಂದು ವೇಳೆ ಆ ಮಹಿಳೆಗೆ ಈ ರೀತಿ ಅನೈತಿಕ ಸಂಬಂಧದ ಬಗ್ಗೆ ಇಷ್ಟವಿಲ್ಲದಿದ್ದರೂ ಮನೆಯ ಅಥವಾ ಜೀವನದ ಕಷ್ಟದ ಪರಿಸ್ಥಿತಿಗೆ ಕಟ್ಟುಬಿದ್ದು ಈ ರೀತಿಯ ಸಮಸ್ಯೆಗೆ ಸಿಲುಕುವ ಸಾಧ್ಯತೆಗಳಿರುತ್ತದೆ. ಮುಂದೆ ಇದರಿಂದ ವೈವಾಹಿಕ ಜೀವನಕ್ಕೆ ತೊಂದರೆಯಾಗುತ್ತದೆ. ಪರಿಸ್ಥಿತಿಗೆ ಕಟ್ಟುಬಿದ್ದು ಗಂಡನಿಗೆ ದ್ರೋಹ ಮಾಡುವಂತಹ ಸಾಧ್ಯತೆಗಳಿರುತ್ತದೆ. ಕನಸಿನಲ್ಲಿ ವೇದಮಂತ್ರಗಳು, ದೇವರ ಮಂತ್ರ ಹೇಳುತ್ತಿರುವಂತೆ ಕನಸು ಕಂಡರೆ ಸಮಾಜದಲ್ಲಿ ನಿಮಗೆ ಉತ್ತಮ ಸ್ಥಾನ ಮಾನ ಗೌರವ ದೊರೆಯಲಿದೆ ಎಂದು ಅರ್ಥ. ಕನಸಿನಲ್ಲಿ ಗೂಬೆಯನ್ನು ನೋಡುವುದು ಶುಭ. ನಿಮ್ಮ ಕನಸಿನಲ್ಲಿ ಗೂಬೆ ಕಂಡರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಅಂತಹ ಕನಸು ಹಣವನ್ನು ಪಡೆಯುವ ಸೂಚನೆಯಾಗಿದೆ. ಕನಸಿನಲ್ಲಿ ಬೆಂಕಿಯ ಜ್ವಾಲೆಯನ್ನು ಕಂಡರೆ ಭೋಗ ಸಂಪತ್ತು ಲಭಿಸುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಒಂದು ಘಟನೆ ನಡೆದಿದ್ದು ಒಂದೆರಡು ಬಾರಿಯಾದರೆ ಸರಿ, ಆದರೆ ಪದೇ ಪದೇ ಇದೇ ರೀತಿಯ ಅನುಭವವಾಗುತ್ತಿದ್ದರೆ ಯಾವುದಾದರೂ ಘಟನೆ, ಮಾತು ಅಥವಾ ಸನ್ನಿವೇಶ ನೋಡಿದಾಗ ಇಂಥದೇ ಎಂದೋ ನೋಡಿದ್ದೆ, ಹೀಗೆಯೇ ಮಾತಾಡಿದ್ದರು, ಇಂಥದೇ ಘಟನೆ ಯಾವಾಗಲೂ ನಡೆದಿತ್ತಲ್ಲ ಎನಿಸಿದರೆ ಅದಕ್ಕೆ ಈ ಜನ್ಮದಲ್ಲಿ ಎಲ್ಲೂ ವಿವರಣೆ ಸಿಗುತ್ತಿಲ್ಲ ಎಂದರೆ ಅದು ನಡೆದದ್ದು ಈ ಜನ್ಮದಲ್ಲಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಬುಲ್ಬುಲ್ ಪಕ್ಷಿಗಳ ಕನಸುಗಳು ಸಹ ಒಳ್ಳೆಯ ಶಕುನಗಳನ್ನು ತರುತ್ತವೆ. ನಿಮ್ಮ ಕನಸಿನಲ್ಲಿ ಬುಲ್ಬುಲ್ ಅನ್ನು ನೋಡಿದರೆ ಅದು ಸಂತೋಷದ ಸಂಕೇತವಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಹಂದಿಯ ಮೇಲೆ ಸವಾರಿ ಮಾಡುತ್ತಿರುವುದನ್ನು ನೋಡಿದರೆ ಇದು ಸಂಪತ್ತನ್ನು ಸಾಧಿಸುವ ಸಾಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಈ ಹಣವು ಅನುಮಾನಾಸ್ಪದ ಅಥವಾ ಅಕ್ರಮ ಮೂಲಗಳಿಂದ ಬರಬಹುದು. ಇದರ ಅರ್ಥವೇನೆಂದರೆ ನೀವು ಯಾವ ವ್ಯಕ್ತಿಯ ಜೊತೆ ವ್ಯವಹಾರ ಮಾಡುತ್ತಿದ್ದೀರೋ ಆ ವ್ಯಕ್ತಿಯೇ ನಿಮ್ಮ ಶತ್ರುವಾಗಿದ್ದಾನೆ ಎಂದು ಅರ್ಥ. ಕನಸಿನಲ್ಲಿ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವಂತೆ ಕಂಡರೆ ಶುಭ ಸೂಚಕವಾಗಿರುತ್ತದೆ. ಮುಂಬರುವ ಹಣದ ಆದಾಯವನ್ನು ಹಾಗೂ ನಿಮ್ಮ ಏಳಿಗೆಯನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಾವು ಸಣ್ಣ ಮಕ್ಕಳೇ ಆಗಿದ್ದಂತೆ ಅಥವಾ ಕಾಲೇಜಿಗೆ ಹೋಗುತ್ತಿರುವ ಹಾಗೆ ಸರಿಯಾಗಿ ಏನೂ ಓದಿಕೊಂಡೇ ಹೋಗಿಲ್ಲದೆ ಪರೀಕ್ಷೆ ಬರೆಯುತ್ತಿರುವ ಹಾಗೆ ಕನಸು ಬೀಳುತ್ತದೆ. ಇದು ಕೂಡ ನೀವು ಯಾವುದೋ ಮಾಡಬೇಕಾದ ಕೆಲಸಕ್ಕೆ ತಲೆಕೆಡಿಸಿಕೊಂಡಿದ್ದಾಗ ಚಿಂತೆ ಮಾಡುತ್ತಿದ್ದರೆ ಬೀಳುವಂಥ ಕನಸು. ಇದು ಚಿಂತೆ ಮಾಡುತ್ತಿರುವ ಕಾರ್ಯ ನೆರವೇರುವುದಿಲ್ಲ, ಅದರ ಯೋಚನೆ ಬಿಡುವುದೇ ಒಳ್ಳೆಯದು ಎಂದು ಅರ್ಥ ಬರುತ್ತದೆ. ಕೆಲವರಿಗೆ ಅಕಾರಣ ಭಯಗಳಿರುತ್ತವೆ. ಆಕಾಶ ನೋಡಿದರೆ ಭಯ, ನೀರು ಕಂಡರೆ ಭಯ, ನೇಮಿನ ಹಗ್ಗ ನೋಡಿದರೆ ತಲೆ ತಿರುಗುವುದು, ತುಂಬಾ ಎತ್ತರದಿಂದ ನೋಡಿದರೆ ಕೈಕಾಲು ನಡುಗುವುದು ಇತ್ಯಾದಿ.
ಇವೆಲ್ಲವೂ ಪೂರ್ವ ಜನ್ಮಕ್ಕೆ, ಆ ಜನ್ಮದಲ್ಲಿ ಸಂಭವಿಸಿರಬಹುದಾದ ಭಯಾನಕ ಘಟನೆಗೆ ಅಥವಾ ಸಾವಿಗೆ ಸಂಬಂಧಿಸಿದ್ದಾಗಿರಬಹುದು. ಕನಸಿನಲ್ಲಿ ಎಲೆ ಅಡಿಕೆ ತಿನ್ನುವಂತೆ ಕಂಡರೆ ಅದು ಶುಭ ಸೂಚಕವಾಗಿರುತ್ತದೆ. ಕನಸಿನ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರಿಕೊಂಡರೆ ಮತ್ತು ನೀವು ಅವನನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಮತ್ತು ಅವನು ಅನಾರೋಗ್ಯದಿಂದ ಕಾಣುತ್ತಿದ್ದರೆ, ಆ ವ್ಯಕ್ತಿಗೆ ಒಂದು ಆಸೆ ಇದೆ, ಅದನ್ನು ಅವನು ಪೂರೈಸಲು ಬಯಸುತ್ತಾನೆ ಎಂದರ್ಥ. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬ ಅರ್ಥವೂ ಇದೆ. ನಿಮ್ಮ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಅದು ನಿಮ್ಮ ಶಕ್ತಿ, ಧೈರ್ಯ, ನಾಯಕತ್ವ ಮತ್ತು ಆದಾಯವನ್ನು ಪ್ರತಿನಿಧಿಸುತ್ತದೆ. ಕನಸಿನಲ್ಲಿ ಸತ್ತವರು ಬಂದು ನಮ್ಮನ್ನು ಅಪ್ಪಿದರೆ ಅದು ಮರಣ ಸೂಚಕ ಕನಸಾಗಿರುತ್ತದೆ. ಕನಸಿನಲ್ಲಿ ಹಂದಿಯನ್ನು ನೋಡುವುದು, ವಿಶೇಷವಾಗಿ ಮನೆಯೊಳಗೆ, ಅದರೊಂದಿಗೆ ಕೆಲವು ಎಚ್ಚರಿಕೆ ಸಂದೇಶಗಳನ್ನು ತರಬಹುದು. ಈ ಕನಸುಗಳು ಕೆಲವು ಶಾಸ್ತ್ರದ ಪ್ರಕಾರ ವೈಯಕ್ತಿಕ ಅಥವಾ ಕುಟುಂಬದ ಜಾಗದಲ್ಲಿ ಅಭದ್ರತೆಯ ಸ್ಥಿತಿಯನ್ನು ಅಥವಾ ಆತಂಕದ ಭಾವನೆಯನ್ನು ಸೂಚಿಸುತ್ತವೆ. ನಿಮಗೆ ಕನಸಿನಲ್ಲಿ ಬಿಳಿ ಬೆಕ್ಕು ಕಾಣಿಸಿಕೊಂಡರೆ ನೀವು ಎಚ್ಚರದಿಂದಿರಬೇಕು. ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಯಾರೊಂದಿಗಾದರೂ ಜಗಳವಾಗಬಹುದು. ಈ ಕಾರಣದಿಂದಾಗಿ ನೀವು ಹಣವನ್ನು ಕಳೆದುಕೊಳ್ಳಬಹುದು. ಇದರಿಂದಾಗಿ ಆರ್ಥಿಕ ಸ್ಥಿತಿಯು ಹದಗೆಡಬಹುದು. ಅಪಘಾತದಲ್ಲಿ ನಿಮ್ಮ ಸಾವಿನ ಕನಸು ಕಾಣುವುದು ಎಂದರೆ ನಿಮ್ಮ ಜೀವನದಲ್ಲಿ ಸವಾಲಿನ ಪರಿಸ್ಥಿತಿ ಶೀಘ್ರದಲ್ಲೇ ಬರಲಿದೆ ಎಂದರ್ಥ. ಈ ಕನಸು ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಸವಾಲುಗಳು, ಕಷ್ಟಕರ ಸಂದರ್ಭಗಳನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಸೂರ್ಯ ಚಂದ್ರರನ್ನು ಕಂಡರೆ ರೋಗನಾಶ, ಅಂದರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ ಎಂದು ಅರ್ಥ. ಯಾರಾದರೂ ನಿಮ್ಮವರನ್ನು ನೀವು ಸಾಯುವುದನ್ನು ನೀವು ನೋಡಿರುತ್ತೀರಾ? ಈ ರೀತಿ ಕನಸು ಬಿದ್ದಾಗ ಚಿಂತೆ, ನಿರಾಶೆ ಇರುತ್ತದೆ. ಆದರೆ ನೀವು ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಕನಸಿನಲ್ಲಿ ಮೃತ್ಯು ಕಾಣುವುದು ಶುಭ ಸಂಕೇತವಾಗಿದೆ. ಯಾವ ವ್ಯಕ್ತಿಯ ಮೃತ್ಯು ನೀವು ನೋಡುತ್ತೀರೋ ಅವರ ಆಯಸ್ಸು ಹೆಚ್ಚಾಗಿರುತ್ತದೆ. ಆ ವ್ಯಕ್ತಿಯಲ್ಲಿ ಇರುವ ನಿಮ್ಮ ಎಲ್ಲಾ ಸಂಶಯಗಳು, ಚಿಂತೆಗಳು ಎಲ್ಲಾ ದೂರ ಆಗುತ್ತವೆ. ಯಾರ ಬಗ್ಗೆ ನೀವು ಕನಸು ಕಾಣುತ್ತೀರೋ ಆ ವ್ಯಕ್ತಿಯ ಬಳಿ ಈ ಕನಸುಗಳನ್ನು ಹೇಳಬಾರದು. ಇದನ್ನು ಅಶುಭ ಎಂದು ಹೇಳಲಾಗಿದೆ. ನೀವು ಕನಸಿನಲ್ಲಿ ಕಪ್ಪು ಬಣ್ಣದ ಬೆಕ್ಕನ್ನು ನೋಡಿದರೆ ಅಂತಹ ಜನರು ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕಿಸಬೇಕು. ಇದರೊಂದಿಗೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಹೀಗೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಎಂದು ತಿಳಿಸಲಾಗಿದೆ. ಕನಸಿನಲ್ಲಿ ಲಕ್ಷ್ಮೀ ದೇವಿಯ ಪಾದ ಚಿಹ್ನೆಗಳು ಕಂಡರೆ ತುಂಬಾ ಒಳ್ಳೆಯದು. ಇದನ್ನು ಅತ್ಯಂತ ಶುಭ ಸ್ವಪ್ನ ಎಂದು ತಿಳಿಯಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಹೇಳಬಾರದು. ಒಂದು ವೇಳೆ ಭಗವಂತ ಕನಸಿಗೆ ಬಂದರೆ ಅತ್ಯಂತ ಶುಭ ಆಗಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಯಶಸ್ಸು ಸಿಗಬಹುದು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಂಪನ್ನವಾಗುತ್ತವೆ. ಹಾಗಾಗಿ ಈ ಕನಸುಗಳ ಬಗ್ಗೆ ಯಾರಿಗೂ ಹೇಳಬಾರದು. ಒಂದು ವೇಳೆ ನೀವು ಪ್ರಕೃತಿಯ ಕನಸನ್ನು ಕಂಡರೆ ಪ್ರಕೃತಿಗೆ ಹತ್ತಿರವಾಗಿ ಇರುತ್ತೀರಾ. ಕನಸಿನಲ್ಲಿ ನದಿ, ಕಾಡು, ಸಮುದ್ರ, ಬೆಟ್ಟ, ಗುಡ್ಡಗಳು ಕಂಡರೆ ಒಳ್ಳೆಯ ಸುದ್ದಿಗಳು, ಸಮಾಚಾರಗಳು ಕೇಳಲು ಸಿಗುತ್ತವೆ. ಒಂದು ವೇಳೆ ಈ ಕನಸನ್ನು ಹೇಳಿದರೆ ಸಿಗುವ ಫಲ ನಿಮಗೆ ಸಿಗುವುದಿಲ್ಲ. ಕನಸಿನಲ್ಲಿ ನಾಯಿಯು ಒಬ್ಬ ವ್ಯಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತದೆ ಮತ್ತು ಆ ನಾಯಿಯು ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಲು ಪ್ರಯತ್ನಿಸಿದರೆ ನೀವು ಒಬ್ಬ ವಿಶ್ವಾಸಾರ್ಹ ಸ್ನೇಹಿತನನ್ನು ಹೊಂದಿದ್ದೀರಿ ಎಂದು ಅರ್ಥ. ಆ ವ್ಯಕ್ತಿಯಿಂದ ನಿಮಗೆ ಬರಬಹುದಾದ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಶುಭ ಸೂಚನೆಯನ್ನು ನೀಡುತ್ತದೆ. ಶವ ಸಂಸ್ಕಾರದ ಮೆರವಣಿಗೆ ಕನಸು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಈ ಕನಸನ್ನು ನೋಡಿದರೆ ಶೀಘ್ರದಲ್ಲೇ ದೊಡ್ಡ ಆರ್ಥಿಕ ಲಾಭವಿದೆ ಎಂದರ್ಥ. ಇದು ನಿಮ್ಮ ಹಣಕಾಸು ಪರಿಸ್ಥಿತಿ ಸುಧಾರಿಸುತ್ತದೆ. ಮತ್ತೆ ವಯಸ್ಸಾದ ವ್ಯಕ್ತಿಗೆ ಅಂತಹ ಕನಸು ಇದ್ದರೆ ಶೀಘ್ರದಲ್ಲೇ ಅವರ ಎಲ್ಲಾ ಕಾಯಿಲೆಗಳು ದೂರವಾಗುತ್ತವೆ ಮತ್ತು ಅವರ ಆಯುಷ್ಯವು ಹೆಚ್ಚಾಗುತ್ತದೆ ಎಂದರ್ಥ. ನಿಮಗೆ ದಾರಿಯಲ್ಲಿ ಕಪ್ಪು ಬೆಕ್ಕು ಕಂಡರೆ ಜನರು ಅದರ ಹಾದಿಯನ್ನು ದಾಟಲು ಹೆದರುತ್ತಾರೆ ಮತ್ತು ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸುತ್ತಾರೆ.
ಆದರೆ ಕನಸಿನ ಪ್ರಕಾರ ಕನಸಿನಲ್ಲಿ ಕಪ್ಪು ಬೆಕ್ಕನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ಹಣ ಲಾಭವಾಗುತ್ತದೆ. ನಿಮ್ಮನ್ನ ನೀವು ಹೂವಿನ ಮಾಲೆಯನ್ನು ಧರಿಸುವ ಹಾಗೆ ಕಂಡರೆ ಇದನ್ನು ನೀವು ಅದ್ಭುತ ಫಲವನ್ನು ನೀಡುವ ಕನಸು ಆಗಿದೆ. ಇದು ಶತ್ರುಗಳ ವಿಜಯದ ಪ್ರತೀಕ ಆಗಿದೆ. ಈ ಶುಭ ಸ್ವಪ್ನ ಕಾಣಿಸಿದ ಮರಳಿ ನೀವು ಮಲಗಬಾರದು ಮತ್ತು ಬೇರೆಯವರಿಗೂ ಸಹ ಹೇಳಬಾರದು. ಇನ್ನು ಕೆಲವೊಮ್ಮೆ ನಾವೇ ಸತ್ತಂತೆ ಕನಸು ಬೀಳುವುದೂ ಉಂಟು. ಇದು ವಿಚಿತ್ರವೆನಿಸಿದರೂ ತೀರಾ ನೆಗೆಟಿವ್ ಫೀಲಿಂಗ್ ಬಂದರೂ ಇದರರ್ಥ ಹೊಸತೊಂದರ ಆರಂಭ ಎಂದಾಗಿದೆ. ಕೆಲವೊಮ್ಮೆ ಮಹಿಳೆಯರಿಗೆ ಗರ್ಭಿಣಿಯಾದಂತೆ ಕನಸು ಬೀಳುವುದುಂಟು. ಇದು ನಿಮ್ಮ ಸಂಬಂಧದ ಬಗ್ಗೆ ತಿಳಿಸುತ್ತದೆ. ನೀವು ಮದುವೆಯಾಗದೆ ನೀವು ಗರ್ಭಿಣಿ ಎಂಬ ಕನಸು ಬಿತ್ತೆಂದರೆ ನಿಮ್ಮ ಬಯಕೆ ಈಡೇರುತ್ತದೆ ಎಂದರ್ಥ. ಮದುವೆಯಾದ ಮೇಲೆ ಬಿದ್ದರೆ ಇದು ನಿಮ್ಮೊಳಗಿನ ಭಯದ ಅರ್ಥವನ್ನು ಕಲ್ಪಿಸುತ್ತದೆ. ಕನಸಿನಲ್ಲಿ ಹಂದಿಮಾಂಸವನ್ನು ತಿನ್ನುವುದನ್ನು ನೋಡುವುದು ಶುಭ ಸೂಚನೆಯಲ್ಲ, ಮುಂಬರುವ ಅನಿಷ್ಟ ಫಲವನ್ನು ಸೂಚಿಸುತ್ತದೆ. ಆದರೆ ಈ ಅನಿಷ್ಟ ಫಲವನ್ನು ಬರುವಂತೆ ಮಾಡಿಕೊಳ್ಳುವುದಕ್ಕೆ ನಿಮ್ಮ ನಿರ್ಧಾರಗಳೇ ಕಾರಣ ಎಂದು ಅರ್ಥ. ಕನಸಿನಲ್ಲಿ ಆನೆಯನ್ನು ನೋಡುವುದು ಅತ್ಯಂತ ಶುಭ ಎಂದು ತಿಳಿಯಲಾಗಿದೆ. ಇದ್ಯಾ ರಾಜಯೋಗ ತರುವ ಸ್ವಪ್ನವಾಗಿದೆ. ಕನಸಿನ ವಿಜ್ಞಾನದ ಪ್ರಕಾರ ಕಪ್ಪು ಬೆಕ್ಕು ಕನಸಿನಲ್ಲಿ ತನ್ನನ್ನು ತಾನೇ ಆಕ್ರಮಣ ಮಾಡುವುದನ್ನು ನೋಡುವುದು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸನ್ನು ನೋಡುವುದು ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳಿಗೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳ ಜೊತೆಗೆ ಹಣದ ನಷ್ಟದ ಸಾಧ್ಯತೆಯೂ ಇದೆ. ಇನ್ನು ಹಂದಿಯ ಮೇಲೆ ಕುಳಿತು ಸವಾರಿ ಮಾಡುವ ಕನಸನ್ನು ನೀವು ಕಂಡಿದ್ದರೆ ಅದರಿಂದ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆಗೆ ಧಕ್ಕೆ ಬರಲಿದೆ ಎಂದರ್ಥ. ಇನ್ನು ಹಂದಿಗಳ ಹಿಂಡನ್ನ ನೀವು ಕಂಡರೆ ಕೆಟ್ಟ ಸಹವಾಸಗಳಾಗಿ ಅದರಿಂದ ಮುಂದೆ ರಾಶಿ ರಾಶಿ ತೊಂದರೆ ಅನುಭವಿಸಲಿದ್ದೀರಿ ಎಂಬ ಸೂಚನೆ ಸಿಕ್ಕಂತೆ. ಇನ್ನು ಕನಸಿನಲ್ಲಿ ಸಾಕ್ಷಾತ್ ಭಗವಂತನ ದರ್ಶನ ಆದರೆ ಯಾರಿಗೂ ಸಹ ಹೇಳಬಾರದು. ನಿಮ್ಮ ಜೀವನದಲ್ಲಿ ಬೇಗನೆ ಸಂತೋಷ ಬರಲಿದೆ ಎಂದು ಅರ್ಥವಾಗಿದೆ. ಭಗವಂತನಿಂದ ಸಂತೋಷದ ಸುದ್ದಿ ಕಂಡುಬರುತ್ತದೆ. ನೀವು ಚಂದ್ರನನ್ನು ನೋಡುತ್ತಿರುವಂತೆ ಕನಸು ಕಂಡರೆ ನಿಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂಬ ಶುಭ ಸಂಕೇತವಾಗಿದೆ. ಕನಸಿನಲ್ಲಿ ನಾಯಿಯು ನಿಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದರೆ ದುಷ್ಟ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸಲು ತೊಂದರೆಯನ್ನುಂಟು ಮಾಡಲು ಬಯಸುತ್ತಾರೆ ಎಂಬುದರ ಸೂಚನೆಯಾಗಿದೆ. ಆಕ್ರಮಣಕಾರಿ ನಾಯಿಯನ್ನು ಕನಸಿನಲ್ಲಿ ನೋಡುವುದು ಭವಿಷ್ಯದ ಸಂಘರ್ಷ, ಜಗಳ ಮತ್ತು ಪ್ರಕ್ಷುಬ್ಧತೆಯ ಖಚಿತ ಸಂಕೇತವಾಗಿದೆ. ಕನಸಿನಲ್ಲಿ ಪುಟ್ಟ ಹಂದಿಮರಿ ಕಾಣುವುದರ ಅರ್ಥವೇನೆಂದರೆ ನಿಮಗೆ ಸಣ್ಣ ಮಟ್ಟದ ಲಾಭವಾಗಿದೆ, ಆದರೆ ಕೆಲ ದಿನಗಳಲ್ಲಿ ಆ ಲಾಭವು ಕೈ ತಪ್ಪಿ ಹೋಗುತ್ತದೆ ಎಂಬುದೇ ಇದರ ಅರ್ಥ. ನೀವು ತಲೆಗೆ ಎಣ್ಣೆ ಹಚ್ಚುತ್ತಿರುವಂತೆ ಕನಸನ್ನು ಕಂಡರೆ ಅದು ಮರಣ ಸೂಚಕ ಸಂಕೇತವಾಗಿರುತ್ತದೆ. ಆಗ ನೀವು ಎಚ್ಚರದಿಂದ ಇರಬೇಕಾಗುತ್ತದೆ. ಇದಿಷ್ಟು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡ ವಿಷಯಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸ್ವಪ್ನ ಫಲಗಳನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.